ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಟಾಕ್ಸಿಕ್ನ ಟ್ರೈಲರ್ ಆಗಿರಬಹುದು ಅಥವಾ ಟೀಸರ್ ಆಗಿರಬಹುದು, ಟಾಕ್ಸಿಕ್ಕಿಂದ ರಿಲೀಸ್ ಆದಾಗ ಸಿಕ್ಕಾಪಟ್ಟೆ ಜನ ಇದನ್ನು ಕಟ್ ಮಾಡಬೇಕು, ಈ ಒಂದು ದೃಶ್ಯವನ್ನು ಕಟ್ ಮಾಡಿ ತೆಗೆದು ಬಿಡಬೇಕು, ಈ ಒಂದು ದೃಶ್ಯವನ್ನು ಹಾಕಂಗಿಲ್ಲ, ಇದು ಕನ್ನಡಿಗರಿಗೆ ಬೇಜಾರಾಗುತ್ತೆ, ಹಾಗೆ ಹಿಂಗೆ ಅಂತ ಒಂದಷ್ಟು ಕಾಂಟ್ರವರ್ಸಿಗಳು ಆಯಿತು. ಆದರೆ ಈಗ ಒಂದಷ್ಟು ಅಭಿಮಾನಿಗಳಿಗೆ ಕನ್ಫ್ಯೂಸ್ ಇರುತ್ತೆ. ಈಗ ಟಿಕೆಟ್ ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಬಿಡಿ, ಎಷ್ಟೋ ಕೋಟಿ ಆಲ್ರೆಡಿ ಕಲೆಕ್ಷನ್ ಮಾಡಾಗಿದೆ, 10 ಕೋಟಿ ಮೇಲೆ ಕಲೆಕ್ಷನ್ ಆಗೋಗಿದೆ ಆಲ್ರೆಡಿ. ಸಿನಿಮಾ ಇನ್ನೂ ರಿಲೀಸೇ ಆಗಿಲ್ಲ, ಆಗಲೇ 10 ಕೋಟಿಗೂ ಮೇಲೆ ಕಲೆಕ್ಷನ್ ಮಾಡೋಕ್ಕೋಗಿದೆ ಸಿನಿಮಾ. ಟಿಕೆಟ್ಗಳೆಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿದೆ. ಆದರೆ ಈಗ ದೃಶ್ಯಗಳಿಗೆ ಕಟ್ ಏನಾದರೂ ಹಾಕಿದಾರಾ, ಬ್ರೇಕ್ ಏನಾದರೂ ಇದೆಯಾ, ಅಥವಾ ಅದೇನಾದ್ರು ಸೀನ್ಸ್ ಏನಾದರೂ ಕಟ್ ಮಾಡಿದಾರಾ ಅಂತ ಕೆಲವೊಬ್ರದ್ದು ಒಂದಿಷ್ಟು ಅಭಿಮಾನಿಗಳದ್ದು ಪ್ರಶ್ನೆ ಇತ್ತು. ಕೆಲವೊಂದು ಸೀನ್ಸ್ ಏನಾದರೂ ಕಟ್ ಆಗಿದೆಯಾ ಅಥವಾ ಯಾವುದಾದ್ರೂ ದೃಶ್ಯವನ್ನೆಲ್ಲ ತೆಗ್ದಾಕ್ಬಿಟ್ಟಿದ್ದಾರಾ ಅಂತ ಒಂದಷ್ಟು ಜನಕ್ಕೆ ಕನ್ಫ್ಯೂಸ್ ಇತ್ತು. ಸೊ ಈಗ ಫೈನಲ್ ಆಗಿ ಟಾಕ್ಸಿಕ್ ಸಿನಿಮಾ ಬಿಡುಗಡೆಗೂ ಮೊದಲೇ ಹಲವು ದಾಖಲೆಗಳನ್ನ ಆ ಸಿನಿಮಾ ಬರಿತಾ ಇದೆ. ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ನಡೀತಾ ಇದೆ. ಆಲ್ರೆಡಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಅಭಿಮಾನಿಗಳ ಕುತೂಹಲ ಎಲ್ಲವೂ ಡಬಲ್ ಆಗ್ತಾನೆ ಇದೆ. ಇದೇ ವೇಳೆ ಟಾಕ್ಸಿಕ್ ಸಿನಿಮಾ CBFC ಬೋರ್ಡ್ನಿಂದ A ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿದೆ. ಟಾಕ್ಸಿಕ್ ಸಿನಿಮಾದ ಯಾವುದೇ ದೃಶ್ಯಕ್ಕೆ ಕತ್ತರಿ ಹಾಕಿಲ್ಲ. ಇಲ್ಲಿಗೆ ಅಭಿಮಾನಿಗಳಿಗೆ ಕ್ಲಾರಿಟಿ ಸಿಕ್ತು. ಯಾವುದೇ ಒಂದು ದೃಶ್ಯಕ್ಕೆ, ಯಾವುದೇ ಒಂದು ಯಾವುದೇ ಒಂದು ದೃಶ್ಯಕ್ಕೆ ಕತ್ತರಿಯನ್ನು ಹಾಕಿಲ್ಲ. ಎಲ್ಲ ದೃಶ್ಯಗಳು ಹೆಂಗಿತ್ತು ಹಾಗೆ ಬರುತ್ತೆ. ಸೆನ್ಸರ್ ಕಟ್ ಮಾಡಬೇಕು, ಅದು ಕಟ್ ಮಾಡಬೇಕು, ಇದು ಕಟ್ ಮಾಡಬೇಕು ಅಂತ ಹೇಳ್ತಿದ್ರಲ್ಲ, ಈ ಒಂದು ದೃಶ್ಯಗಳನ್ನ ಹಾಕಬೇಡಿ ನೀವು, ಮನೆಯವರೆಲ್ಲ ಕುತ್ಕೊಂಡು ನೋಡೋಕ್ಕಾಗಲ್ಲ, ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ಫೈನಲ್ ಆಗಿ ಅದಕ್ಕೆ ಒಂದು ಆನ್ಸರ್ ಸಿಕ್ಕಿದೆ. ಟಾಕ್ಸಿಕ್ ಸಿನಿಮಾದ ಯಾವುದೇ ದೃಶ್ಯಕ್ಕೆ ಕತ್ತರಿ ಹಾಕಿಲ್ಲ. ಕೆಲ ಸಣ್ಣ ಸೂಚನೆಗಳೊಂದಿಗೆ A ಪ್ರಮಾಣ ಪತ್ರವನ್ನು ನೀಡಲಾಗಿದೆ. ಈ ಪ್ರಮಾಣ ಪತ್ರದ ಬೆನ್ನಲ್ಲೇ ಇದೀಗ ಕೆಲ ಅಭಿಮಾನಿಗಳು ಟಾಕ್ಸಿಕ್ ಸಿನಿಮಾ ಜೊತೆ ದುರಂಧರ್ ಸಿನಿಮಾ ಚರ್ಚೆಯನ್ನು ಆರಂಭಿಸಿದ್ದಾರೆ. ನೀವು ದುರಂಧರ್ ಕೂಡ ನೋಡಿರಬಹುದು. ಈ ಟಾಕ್ಸಿಕ್ ಸಿನಿಮಾ ಜೊತೆ ದುರಂಧರ್ ಸಿನಿಮಾದ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾ ಕೇಂದ್ರ ಚಲನಚಿತ್ರ ಸೆನ್ಸಾರ್ ಮಂಡಳಿಯಿಂದ A ಪ್ರಮಾಣ ಪತ್ರ ಪಡ್ಕೊಂಡಿದೆ. ಯಾವುದೇ ದೃಶ್ಯಕ್ಕೆ ಕತ್ತರಿ ಹಾಕುವಂತೆ ಸೂಚಿಸಿಲ್ಲ. ಹಿಂಸಾತ್ಮಕ ದೃಶ್ಯಗಳು ಹಾಗೆ ಸಿನಿಮಾದಲ್ಲಿದೆ. ಹಿಂಸಾತ್ಮಕ ದೃಶ್ಯಗಳು ಸ್ವಲ್ಪ ಇದೆ ಸಿನಿಮಾದಲ್ಲಿ, ಆದರೆ ವಯಸ್ಕರಿಗಾಗಿ ಈ ಸಿನಿಮಾ ನಿರ್ಮಾಣ ಮಾಡಲಾಗಿದೆ. ಅಂದರೆ ಏಜ್ ಇರುವಂತಹ ಪರ್ಸನ್ಸಿಗೆ ಈ ಒಂದು ಸಿನಿಮಾವನ್ನು ಮಾಡಲಾಗಿದೆ. ಹೀಗಾಗಿ ಸೆನ್ಸಾರ್ ಬೋರ್ಡ್ ಏನಿದೆ ಅದು A ಪ್ರಮಾಣ ಪತ್ರವನ್ನು ನೀಡಿ ಯಾವುದೇ ದೃಶ್ಯಕ್ಕೆ ಕತ್ತರಿ ಹಾಕೋದಕ್ಕೆ ಸೂಚಿಸಿಲ್ಲ. ಈ ನಿರ್ಧಾರ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. 3 ಗಂಟೆ 14 ನಿಮಿಷದ ಟಾಕ್ಸಿಕ್ ಸಿನಿಮಾ, ನಿಮಗೆ ಟಾಕ್ಸಿಕ್ ಸಿನಿಮಾ ನಾರ್ಮಲ್ ಆಗಿ ಎಲ್ಲ ಸಿನಿಮಾಗಳು 2-2.5 ಅವರ್ ಬರುತ್ತೆ. ಆದರೆ ಟಾಕ್ಸಿಕ್ 3 ಗಂಟೆ 14 ನಿಮಿಷದ ಸಿನಿಮಾ ಆಗಿದೆ. ಕನ್ನಡದಲ್ಲಿ ಕೆಲ ಪದಗಳನ್ನು, ವಾಕ್ಯಗಳಿಗೆ ಮ್ಯೂಟ್ ಮಾಡೋದಕ್ಕೆ ಸೆನ್ಸಾರ್ ಬೋರ್ಡ್ ಸೂಚಿಸಿದೆ. ಕೆಲವೊಂದಿಷ್ಟು ವರ್ಡ್ಗಳೇನಾದರೂ ಹೇಳುವಾಗ ಕೆಟ್ಟದಾಗಿದ್ರೆ ಪದಗಳು, ಆ ಪದಗಳನ್ನ ಸ್ವಲ್ಪ ಮ್ಯೂಟ್ ಮಾಡೋದಕ್ಕೆ ಹೇಳಿದೆ, ಕಟ್ ಮಾಡೋದಕ್ಕೆ ಹೇಳಿಲ್ಲ. ಅಲ್ಲೂ ಕೂಡ ಆ ಸೀನ್ಗಳನ್ನ, ಆ ಒಂದಷ್ಟು ವಾಕ್ಯಗಳಾಗಿರಬಹುದು, ಕೆಲವೊಂದಿಷ್ಟು ಪದಗಳನ್ನ ಮ್ಯೂಟ್ ಮಾಡೋದಕ್ಕೆ ಹೇಳಿದೆ. ಸೆನ್ಸಾರ್ ಬೋರ್ಡು ಸೂಚನೆಯನ್ನು ಕೊಟ್ಟಿದೆ. ಅದರಲ್ಲಿ ಇಂಗ್ಲೀಷ್ ಆವೃತ್ತಿಯಲ್ಲೂ ಕೂಡ ಕೆಲ ಸಣ್ಣ ಬದಲಾವಣೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಈಗ ಎಲ್ಲರಿಗೂ ಅನಿಸಿರ್ಬೋದು, ಇಂಗ್ಲೀಷಲ್ಲಿ ಹಂಗಾದ್ರೆ ಏನು ಕೂಡ ಕಟ್ ಮಾಡಲ್ವಾ, ಯಾವುದಕ್ಕೂ ಕೂಡ ಮ್ಯೂಟ್ ಇಲ್ವಾ ಅಂತ. ಅದರಲ್ಲೂ ಕೂಡ ಇಂಗ್ಲೀಷಲ್ಲಿ ಏನು ಸಿನಿಮಾ ಬರ್ತಿದೆ ಟಾಕ್ಸಿಕ್ಕು, ಅದರಲ್ಲೂ ಕೂಡ ಒಂದಷ್ಟು ಕೆಲ ಸಣ್ಣ ಬದಲಾವಣೆಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಇದೀಗ ದುರಂಧರ್ ಸಿನಿಮಾ ಕುರಿತು ಚರ್ಚೆಗಳು ತೀವ್ರವಾಗ್ತಾ ಇದೆ. ಟಾಕ್ಸಿಕ್ ಸಿನಿಮಾದಲ್ಲಿ ಹಿಂಸಾತ್ಮಕ ವಿಷಯಗಳಿಗೆ ಯಾವುದೇ ಕಟ್ಟನ್ನು ಸೂಚಿಸಿಲ್ಲ, ಆದರೆ ದುರಂಧರ್ ಸಿನಿಮಾದಲ್ಲಿ ಹಿಂಸೆ ಹೆಚ್ಚಿದೆ ಅಂತ ಹಲವು ಕಟ್ಟನ್ನು ಸೂಚಿಸಿತ್ತು. ಇದು ಹೇಗೆ ಸಾಧ್ಯ ಅಂತ ಕೆಲವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆ ಸಿನಿಮಾಗೆ ಮಾತ್ರ ಒಂದು ನ್ಯಾಯ, ಈ ಸಿನಿಮಾಗೆ ಇನ್ನೊಂದು ನ್ಯಾಯನಾ ಅಂತ. ಹಿಂಸೆ ಹಾಗೂ ನೋಡೋದಕ್ಕೆ ಕಷ್ಟವಾಗುವಂತಹ ಹಿಂಸೆಗಳ ಸಿನಿಮಾಗಳಿಗೆ ಯಾವ ಮಾನದಂಡ ಅನುಸರಿಸಲಾಗ್ತದೆ ಎಂಬ ಪ್ರಶ್ನೆಗಳು ಕೂಡ ಮೂಡಿದೆ. ಟಾಕ್ಸಿಕ್ ಸಿನಿಮಾ ಹಾಗೂ ದುರಂಧರ್ ಸಿನಿಮಾದಲ್ಲಿ ಎರಡರಲ್ಲೂ ಹಿಂಸಾತ್ಮಕ ಸೀನ್ಗಳಿತ್ತು, ಆದರೆ ಕಟ್ ದುರಂಧರ್ ಸಿನಿಮಾಗೆ ಮಾತ್ರ ಯಾಕೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಿಂಸೆ ಹಾಗೂ ಮುತ್ತು ಎರಡೂ ವಿಷಯದಲ್ಲಿ ಸೆನ್ಸಾರ್ ಮಂಡಳಿ ಮಾನದಂಡ ಸರಿಯಿಲ್ಲ ಅಂತ ಹಲವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಕ್ಕಳಿಗೆಲ್ಲ ಎಷ್ಟು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಸಿನಿಮಾದ ಬಗ್ಗೆ. ಟಾಕ್ಸಿಕ್ ಸಿನಿಮಾದ ಹೆಸರಿನಲ್ಲೇ ಇದು ವಯಸ್ಕರಿಗಾಗಿ ಎಂಬುದನ್ನು ಸ್ಪಷ್ಟಪಡಿಸಲಾಗ್ತದೆ. ಟಾಕ್ಸಿಕ್ ಅಂದರೆ ವಯಸ್ಕರು, ಈ ಒಂದು 18 ವರ್ಷದ ಮೇಲ್ಪಟ್ಟು, 18 ವರ್ಷ, ಒಂದು 20-30 ವರ್ಷ ಇರ್ತಾರಲ್ಲ ವಯಸ್ಕರು, ಅಂಥವ್ರಿಗೋಸ್ಕರ ಸಿನಿಮಾ. ತೀರಾ ಸಣ್ಣ ಮಕ್ಕಳಿಗೂ ಅಲ್ಲ, ತೀರಾ ಏಜ್ ಆದವರು ನೋಡಬೇಕು ಅಂತ ಏನಲ್ಲ ಅಂತ ಹೇಳ್ಬಿಟ್ಟು ಯಶ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನೋ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಹಲವು ವೇದಿಕೆಗಳಲ್ಲಿ ಇದು ಮಕ್ಕಳಿಗೆ ಅಲ್ಲ ಈ ಸಿನಿಮಾ ಅಂತ ಹೇಳಿದ್ದಾರೆ. ಅವ್ರು ಇನ್ನೇನು ಬಡ್ಕೋಬೇಕು, ಇದು ಮಕ್ಕಳಿಗೆ ಅಲ್ಲ ಅಂತ. ಬೇರೆದೆಲ್ಲ ಬೇರೆ ಬೇರೆ ಭಾಷೆಯಲ್ಲಿ ಎಂತೆಂಥ ಸಿನಿಮಾಗಳನ್ನ ನೋಡ್ತಾ ಇರ್ತಾರೆ. ಕನ್ನಡದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಬಾಲಿವುಡ್ಡು ಹಾಲಿವುಡ್ ರೇಂಜಿಗೆ ಯಾವುದಾದ್ರು ಸಿನಿಮಾ ಶೂಟಿಂಗ್ ಆಯಿತು ಅಂದರೆ ಎಲ್ಲದರಲ್ಲೂ ಒಂದು ತಪ್ಪು ಹುಡ್ಕೋದು. ಆ ಕಲರ್ ಹಾಕ್ಕೊಂಬಾರ್ದಾಗಿತ್ತು, ಇದನ್ನ ಹಾಕ್ಕೊಂಬಾರ್ದಾಗಿತ್ತು, ನೀವು ಅಲ್ಲಿ ನಿಂತ್ಕೊಂಬಾರ್ದಾಗಿತ್ತು, ಅಲ್ಲಿ ಕುತ್ಕೊಬೇಕಾಗಿತ್ತು,
ಈ ಸಾಂಗ್ ಬೇಡವಾಗಿತ್ತು, ಈ ಫೈಟ್ ಬೇಡವಾಗಿತ್ತು, ಆ ಪದ ಬೇಡವಾಗಿತ್ತು. ಎಲ್ಲರೂ ಯೂಸ್ ಮಾಡ್ತಾರೆ, ಅಂದರೆ ಒಂದು 80% ಜನ ಯೂಸ್ ಮಾಡ್ತಾರೆ ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ. ಬಟ್ ಸಿನಿಮಾದಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂತಂದಾಗ ಹೋಗ್ಲೇಬಾರ್ದು. ಅಂದರೆ ನೀವು ಅಷ್ಟೊಂದು ಒಳ್ಳೆಯವರು, ನನ್ನಂಥ ಸಿನಿಮಾಗಳನ್ನೇ ನೋಡಲ್ಲ, ಅಂಥದ್ದನ್ನ ನಾನು ನೋಡೋದಕ್ಕೆ ಇಷ್ಟನೇ ಆಗಲ್ಲ ಅಂತಂದರೆ ಹೋಗ್ಲೇಬೇಡಿ. ಸಿಂಪಲ್ ಅಲ್ಲ, ಮುಗ್ದೆ ಹೋಯ್ತು ಅಲ್ಲಿಗೆ. ಅದೇ ಹೇಳ್ತಿದ್ದಾರೆ ಯಶ್ ಅವರು ಎಲ್ಲ ವೇದಿಕೆಗಳು ಬಂದು, ಸಣ್ಣ ಮಕ್ಕಳು ಈ ಸಿನಿಮಾವನ್ನು ನೋಡಬೇಡಿ, ಸಣ್ಣ ಮಕ್ಕಳಿಗೋಸ್ಕರ ಈ ಸಿನಿಮಾ ಮಾಡಿಲ್ಲ, ಸಣ್ಣ ಮಕ್ಕಳಿಗೋಸ್ಕರ ಪೋಗೋ ಇದೆ, ಕಾರ್ಟೂನ್ ನೆಟ್ವರ್ಕ್ ಇದೆ, ಅದನ್ನು ತೋರಿಸಿ. ಸುಮ್ಮನೆ ಯಾಕೆ ಕಾಂಟ್ರವರ್ಸಿಗಳು? ಕನ್ನಡದಲ್ಲಿ ಯಾವುದೋ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅಂತಂದಾಗ ಗೌರವಿಸ್ಬೇಕು. ಯಾವ್ದು ಕನ್ನಡ ಸಿನಿಮಾ ಬಂದರೂ ಪ್ರೀತಿಸ್ಬೇಕು. ಮೊದಲೇ ಫಸ್ಟ್ ಆಫ್ ಆಲ್ ಕನ್ನಡದಲ್ಲಿ ಸಿನಿಮಾಗಳು ಬರ್ತಿಲ್ಲ, ದರ್ಶನ್ ಅವ್ರು ಜೈಲ್ ಪಾಲ ಆಗಿದ್ದಾರೆ, ಯಾವುದೇ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ, ನೋಡೋದಕ್ಕೆ ಆಗ್ತಾ ಇಲ್ಲ ಅಂತ ಬಡ್ಕೊಳ್ತಿರ್ತಾರೆ. ಮತ್ತು ಸಿನಿಮಾಗಳು ಬಂದರೂ ಕೂಡ ಇದರಲ್ಲಿ ಅದು ತೆಗಿಬೇಕಾಗಿತ್ತು. ಯಾಕೆ ಅವರು ಆ ಕಲರ್ ಬಟ್ಟೆ ಹಾಕೊಂಡ್ರು, ಆ ಕಲರ್ ಬಟ್ಟೆ ಹಾಕೊಂಬಾರ್ದಾಗಿತ್ತು, ಅದನ್ನು ತೆಗಿಬೇಕು ನೀವು, ಅದು ನಮಗೆ ಅಪಮಾನ ಮಾಡಿದಂಗೆ ಆಗ್ತಿದೆ ಅಂತ ಕಾಂಟ್ರವರ್ಸಿಗಳನ್ನ ಎತ್ಕೊತಾರೆ. ಫೈನಲ್ ಆಗಿ ಯಶ್ ಅವರು ಹೇಳಿದ್ದಾರೆ, ಯಾವುದೇ ರೀತಿಯಾದಂತಹ ದೃಶ್ಯಗಳಿಗೆ ಕತ್ರಿ ಇಲ್ಲ, ಅದ್ರ ಜೊತೆಗೆ ಎಲ್ಲದರಲ್ಲೂ ಸ್ವಲ್ಪ ಚೇಂಜಸ್ಸನ್ನು, ಬದಲಾವಣೆಗಳನ್ನ ಮಾಡ್ಕೊಳ್ಳೋಕ್ಕೆ ಹೇಳಿದೆ ಸೆನ್ಸಾರ್ ಮಂಡಳಿ. ಅದನ್ನು ನಾವು ಮಾಡ್ಕೊಳ್ತೀವಿ. ಈ ಸಿನಿಮಾ ಮಕ್ಕಳಿಗಲ್ಲ, ವಯಸ್ಕರಿಗಾಗಿ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತೂ ಇಂತೂ ಸಿನಿಮಾ ಇನ್ನೇನು ಸ್ವಲ್ಪ ದಿನದಲ್ಲಿ ರಿಲೀಸ್ ಆಗ್ತದೆ. ಅಭಿಮಾನಿಗಳೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸೌದಿ ನಿಮ್ಮದು, ವೇಗ ನಮ್ಮದು.